ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಉಳಿದಿರುವಂತಹ ದೋಸೆ ಅಥವಾ ಇಡ್ಲಿ ಹಿಟ್ಟಿನಿಂದ ಒಂದು ಹೊಸ ರುಚಿಕರವಾಗಿರುವಂತಹ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ತುಂಬಾ ಆರೋಗ್ಯಕರವಾಗಿರುವಂತಹ ಒಂದು ರೆಸಿಪಿ ಇದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಇಲ್ಲಿ ನೋಡಿ, ನಾನು 1 ಕಪ್ಪಿನಷ್ಟು ದೋಸೆ ಹಿಟ್ಟು ತಗೊಂಡಿದ್ದೀನಿ. ಇದು ಮಾತ್ರ ಹುಳಿ ಇರಬಾರ್ದು. ಹುಳಿ ಇದ್ರೆ ಈ ರೆಸಿಪಿ ಮಾಡೋದಿಕ್ಕೆ ಹೋಗಬೇಡಿ. ಹಿಟ್ಟು ಹುಳಿ ಆಗಿದ್ರೆ ಹುಳಿ ಇರಬಾರ್ದು. ನೋಡಿ, 1 ಕಪ್ ತಗೊಂಡಿದ್ದೀನಿ. ಅದಕ್ಕೆ ನಾನು 1 ಈರುಳ್ಳಿ ತುಂಡು ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಆಮೇಲೆ ಅದೇ ರೀತಿ 1 ಕ್ಯಾರೆಟ್ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಕೂಡ ಜಜ್ಜಿಬಿಟ್ಟು ಹಾಕ್ತೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣಸಿನಕಾಯಿ ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಇವಾಗ ಹಿಟ್ಟು ಸ್ವಲ್ಪ ದಪ್ಪನೇ ಇದೆ. ಇನ್ನು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಹಾಕ್ಬಿಟ್ಟು ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ನೀರಾಗಿನೂ ಇರಬಾರ್ದು, ಆ ರೀತಿ ಇರಬೇಕು ಹಿಟ್ಟು. ನೋಡಿ, ಇವಾಗ ರೆಡಿ ಆಗಿದೆ. ಈ ರೀತಿ ಇದೆ, ಇಷ್ಟು ಸಾಕು, ಕರೆಕ್ಟ್ ಆಗಿದೆ. ಇನ್ನೊಂದು ಕಡಾಯಿ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನ ಎಣ್ಣೆ ಬಳಸ್ತಾ ಇರೋದು. ಹಾಕ್ಬಿಟ್ಟು ಫುಲ್ ಆಗಿ ಒಂದ್ಸಲ ಸ್ಪ್ರೆಡ್ ಮಾಡಿ. ನಾನಿವಾಗ ಇದಕ್ಕೊಂದು 3 ಸ್ಪೂನ್ ಅಷ್ಟು ಎಣ್ಣೆ ಬಳಸ್ತೀನಿ. ನೋಡಿ, ಈ ರೀತಿ ಫುಲ್ ಆಗಿ ಸೈಡ್ ಎಲ್ಲ ಈ ರೀತಿ ಸ್ಪ್ರೆಡ್ ಮಾಡಬೇಕು. 3 ಸ್ಪೂನ್ ಹಾಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ತೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಿಡ್ದ ಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಂತಹ ಹಿಟ್ಟು ಇದಕ್ಕೆ ಹಾಕೋಬೇಕು. ಎಲ್ಲ ಹಿಟ್ಟು ಕೂಡ ಒಮ್ಮೆಲೆ ನಾನಿಲ್ಲಿ ಹಾಕ್ತಾ ಇರೋದು. ಇದಕ್ಕಿಂತ ಜಾಸ್ತಿ ಬೇಕಿದ್ರು ಮಾಡ್ಬೋದು. ಒಮ್ಮೆಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಅಗಲ ಇರುವ ಪಾತ್ರ ತಗೊಂಡ್ರೆ, ಕಡಾಯಿ ತಗೊಂಡ್ರೆ ಇದಕ್ಕಿಂತ ಜಾಸ್ತಿ ಹಿಟ್ಟು ಕೂಡ ಹಾಕೋಬಹುದು, ತೊಂದರೆ ಏನಿಲ್ಲ. ಅಂದ್ರೆ ಕರೆಕ್ಟ್ ಬೇಯಬೇಕು ಅಷ್ಟೇ ಇರೋದು. ನೋಡಿ, ಫುಲ್ ಆಗಿ ಹಾಕಿದ್ದೀನಿ. ಇನ್ನು ಇದರ ಮಧ್ಯ ಭಾಗದಲ್ಲಿ ಒಂದು ಗ್ಲಾಸ್ ಅಲ್ಲಿ ನೀರು ತುಂಬಿಸಿ ಇಡ್ತಾ ಇದ್ದೀನಿ. ಇದು ಕರೆಕ್ಟ್ ಶೇಪ್ ಸಿಗುತ್ತೆ. ಅದೇ ರೀತಿ ಇದು ನೀರು ಕೂಡ ಚೆನ್ನಾಗಿ ಕುದಿ ಬರುವಾಗ ಆವಿಯಲ್ಲಿ ಕೂಡ ಇದು ಬೇಯುತ್ತೆ. ನೋಡಿ, 10 ನಿಮಿಷ ನಾನು ಬೇಯಿಸಿದ್ದೀನಿ. ನೀರು ನೋಡಿ ಚೆನ್ನಾಗಿ ಕುದೀತಾನು ಇದೆ. ಅವಾಗ ಆವಿ ಕೂಡ ಬರುತ್ತೆ. ನೋಡಿ, ಇವಾಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬೆಂದಿದ ಅಂತ. ಕರೆಕ್ಟ್ ಬೆಂದಿದೆ. ಇನ್ನು ಮಧ್ಯ ಭಾಗದಲ್ಲಿರುವಂತಹ ಈ ಗ್ಲಾಸ್ ಅನ್ನ ನಿಧಾನಕ್ಕೆ ತೆಗಿಬೇಕು. ತೆಗ್ದಿದ್ದೀನಿ. ಇನ್ನು ಇದನ್ನ ತಿರುಗಿಸಿ ಹಾಕೋಬೇಕು. 2 ಬದಿ ಕೂಡ ಕ್ರಿಸ್ಪಿಯಾಗಿ, ಅಂದ್ರೆ ಗರಿ ಗರಿಯಾಗಿ ನಮಗೆ ಸಿಗ್ಬೇಕು. ಅದಕ್ಕೋಸ್ಕರ ಇದನ್ನ ತಿರುಗಿಸಿ. ಆಮೇಲೆ ನಿಮಗೆ ಪ್ಲೇನ್ ಬೇಕಿದ್ರೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ಇದು ಜೀರಿಗೆ ಮಾತ್ರ ಹಾಕ್ಬಿಟ್ಟು ಮಾಡ್ಬೋದು. ಪ್ಲೇನ್ ಆಗಿ ಸಿಗುತ್ತೆ ನಮಗೆ. ಇದನ್ನ ತಿರುಗಿಸಿ ಹಾಕ್ತಾ ಇದ್ದೀನಿ. ನೋಡಿ, 1 ಬದಿ ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ. 2 ಬದಿ ಕೂಡ ಅದೇ ರೀತಿ ಬರಬೇಕು. ಆಗಿದ್ರೇನೆ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ನಿಮ್ಗೆ. ಅಂದ್ರೆ ಇದಿವಾಗ ಸ್ವಲ್ಪ ಆಳ ಇರುವಂತಹ ಕಡಾಯಿ, ಇಲ್ಲ ಅಂದ್ರೆ ನಮಗೆ ತವದಲ್ಲಿ ಹಾಕ್ಬಿಟ್ಟು ರೋಸ್ಟ್ ಮಾಡ್ಬೋದು. ನೋಡಿ, 10 ನಿಮಿಷ ಪುನಃ ನಾನು ಇಲ್ಲಿ ಬೇಯಿಸಿದ್ದೀನಿ. ಇದನ್ನ ತೆಗಿತಾ ಇದ್ದೀನಿ. ನೋಡಿ, ಒಂದು ಹೊಸ ಹೆಲ್ದಿ ಆಗಿರುವಂತ ಒಂದು ಬ್ರೇಕ್ಫಾಸ್ಟ್. ಇದು ಆಂಧ್ರ ಸ್ಪೆಷಲ್ ಒಂದು ರೆಸಿಪಿ. ಇದು ಹೆಲ್ದಿಯಾಗಿ ಮಾಡುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ದಿಬ್ಬ ರೊಟ್ಟಿ ಅಂತ ಕರೀತಾರೆ ಇದಕ್ಕೆ. ನೋಡಿ, 2 ಬದಿ ಕೂಡ ನೋಡಿ, ಇದು 1 ಬದಿ ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ, 2 ಬದಿ ಕೂಡ ಬಂದಿದೆ. ಇದನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಸರ್ವ್ ಮಾಡಿದ್ರೆ ಆಯ್ತು. ಆಮೇಲೆ ಇದು ನಮಗೆ ಹಾಗೆ ಬೇಕಿದ್ರು ತಿನ್ಬಹುದು, ಅಥವಾ ಸ್ವೀಟ್ ಇಷ್ಟ ಇದ್ದವರಾದ್ರೆ ಜೇನು ಹಾಕ್ಬಿಟ್ಟು ತಿಂದ್ರು ಇದು ಸೂಪರ್ ಆಗಿರುತ್ತೆ. ಇಲ್ಲ ಅಂದ್ರೆ ಚಟ್ನಿ ಜೊತೆ, ತೆಂಗಿನಕಾಯಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ನೋಡಿ, ಈ ಬದಿ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.